ನಮ್ಮೂರಲ್ಲಿ ನ್ಯೂಸ್ 18 ಪಂಚಾಯತ್ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್. ರಾಜ್ಯದ ಮೂಲೆ ಮೂಲೆಯಿಂದಲೂ ಹಳ್ಳಿಯಿಂದಲೂ ಕೂಡ ಅಷ್ಟೇ ಜನರ ಸಮಸ್ಯೆಗಳನ್ನ ನಮ್ಮೂರಲ್ಲಿ ನ್ಯೂಸ್ 18 ಅನ್ನುವಂಥ ಕಾರ್ಯಕ್ರಮದ ಮುಖಾಂತರವಾಗಿ ಸರ್ಕಾರದ ಗಮನಕ್ಕೆ ತರುವಂತ ಒಂದು ಕೆಲಸವನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಹೀಗೆ ಪ್ರತಿ ಬಾರಿಯೂ ಕೂಡ ಹಳ್ಳಿಗೆ ಹೋದಂತಹ ವೇಳೆಯಲ್ಲಿ ಹಳ್ಳಿಯ ಜನ ಕೇಳ್ತಾ ಇದ್ದಿದ್ದು ಒಂದೇ ಮಾತು, ಸ್ಥಳೀಯ ಮಟ್ಟದ ತಾಲೂಕ್ ಹಾಗೂ ಜಿಲ್ಲಾ ಪಂಚಾಯತ್ನ ಎಲೆಕ್ಷನ್ ಯಾವಾಗ, ಸ್ಥಳೀಯ ರಾಜಕಾರಣಿಗಳು ನಮಗೆ ಇಲ್ಲದೆ ಸಮಸ್ಯೆಗಳನ್ನುವಂತಹದ್ದು ದಿನೇ ದಿನೇ ಜಾಸ್ತಿ ಆಗ್ತಿದೆ, ಸರ್ಕಾರ ಯಾವಾಗ ಈ ಒಂದು ತಾಲೂಕ್ ಹಾಗೂ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡುತ್ತೆ, ಯಾವಾಗ ನಮಗೆ ಸ್ಥಳೀಯ ಜನಪ್ರತಿನಿಧಿ ಸಿಗ್ತಾರೆ ಅನ್ನುವಂಥದ್ದನ್ನ ಕೇಳ್ತಾ ಬಂದಿದ್ರು. ಇದೇ ಕಾರಣಕ್ಕೋಸ್ಕರ ನಮ್ಮೂರಲ್ಲಿ ನ್ಯೂಸ್ 18 ಪಂಚಾಯತ್ ಫೈಟ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದೀನಿ. ಇಲ್ಲಿ ನೀವು ಹಿಂದೆ ನೋಡ್ತಾ ಇರಬಹುದು, 3 ಪಕ್ಷದ ಕಾರ್ಯಕರ್ತರು ಹಾಗೂ ನಾಯಕರಿದ್ದಾರೆ, ಜೊತೆಗೆ ಇಲ್ಲಿನ ಸ್ಥಳೀಯರು ಇದ್ದಾರೆ. ಈ ಒಂದು ಜಿಲ್ಲಾ ಹಾಗೂ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಗ್ಗೆ ಅವ್ರು ಏನಂತಾರೆ ಅನ್ನುವಂಥದ್ದನ್ನ ಖುದ್ದಾಗಿ ಅವ್ರನ್ನೇ ನಾನು ಮಾತನಾಡಿಸಿ ಹೋಗ್ತೀನಿ. ಸರ್, ಮೊದಲನೇದಾಗಿ 2021ರಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ 4 ವರ್ಷ ಆಯ್ತು, ಇನ್ನೂ ಕೂಡ ಎಲೆಕ್ಷನ್ ಅನ್ನುವಂಥದ್ದು ಆಗ್ತಾ ಇಲ್ಲ. ಯಾವ ಕಾರಣದಿಂದಾಗಿ ಡಿಲೇ ಆಗ್ತಿದೆ ಅಂತ? 2016ರಲ್ಲಿ ಅಂದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಚುನಾವಣೆ ನಡೆದಿತ್ತು. ಅದಾದ್ಮೇಲೆ 2021ನೇ ಇಸ್ವಿಯಲ್ಲಿ ಅವಧಿ ಮುಗಿದ ತಕ್ಷಣ ಅಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು. ಅದು ಯಾಕೋ ಗೊತ್ತಿಲ್ಲ, ಮಾಡುವ ಇಚ್ಛಾಶಕ್ತಿ ಇರಲಿಲ್ವೋ, ಮನಸ್ಸಿರಲಿಲ್ವೋ ಏನೋ, ಅವರು ಚುನಾವಣೆಯನ್ನು ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಮಾಡದೆ ಸ್ಥಳೀಯ ನಾಯಕತ್ವವನ್ನು ಒಂದು ಕುಗ್ಗಿಸ್ಲಿಕ್ಕೆ ಬಹುಶಃ ಸರ್ಕಾರ ಅವತ್ತು ಪ್ರಯತ್ನ ಮಾಡಿದೆ ಹೇಳುವಂಥ ಭಾವನೆ ಜನರಲ್ಲಿ ಮೂಡಿದೆ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಬಹುಶಃ ಒಂದು ನವೆಂಬರ್ ಡಿಸೆಂಬರ್ ಇಲ್ಲ ಜನವರಿ ಫೆಬ್ರವರಿ ಒಳಗೆ ಆಗ್ತದೆ ಹೇಳುವಂತ ಭಾವನೆ ನಮ್ಮೆಲ್ಲರಲ್ಲೂ ಖಂಡಿತವಾಗಿಯೂ ಇದೆ. ಮತ್ತೆ ಸರ್, ಈಗ ಇವರ ಒಂದು ವಿಚಾರ ಹೇಳ್ತಾ ಇದ್ರು, ಇವರು ಇಂದಿನ ಸರ್ಕಾರ 2021ರಲ್ಲಿ ಬಿಜೆಪಿ ಗವರ್ಮೆಂಟ್ ಇರುತ್ತೆ, ಅವ್ರಿಗೆ ಇಚ್ಛಾಶಕ್ತಿ ಇರಲಿಲ್ಲ ಎಲೆಕ್ಷನ್ ಮಾಡಬೇಕು ಅನ್ನೋಂಥದ್ದು ಹೇಳಿದ್ರು. ಯಾವ ಕಾರಣಕ್ಕೋಸ್ಕರ ಇಚ್ಛಾಶಕ್ತಿ ಇರಲಿಲ್ಲ ಅಂತ ನೀವು ಹೇಳ್ತಾ ಇದ್ರಿಲ್ಲ? ಈಗ ಸ್ಥಳೀಯ ನಾಯಕರನ್ನು ಕಡೆಗಣಿಸಬೇಕು. ಈಗ ಶಾಸಕರೇ ಮತ್ತು ಸಚಿವರೇ ಆ ಕಡೆ ಇದು ಮಾಡ್ತಾರೆ. ನಮ್ಮ ಇಲ್ಲಿದ್ದಂತ ಲೋಕಲ್ ಇವರಿಗೆ ಏನೋ ಅವಕಾಶನೇ ಇಲ್ಲ. ಇದು ಆಗಬಾರ್ದು. ಮುಂದಿನ ದಿನಗಳಲ್ಲಿ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ನವೆಂಬರ್ ಈಗ ಪೇಪರ್ ಬರ್ತಾ ಉಂಟು, ನವೆಂಬರ್ ಡಿಸೆಂಬರ್ ಅಲ್ಲಿ ಚುನಾವಣೆ ಆಗ್ತದೆ, ಅವಾಗ ಎಲ್ಲರಿಗೂ ಅವಕಾಶ ಸಿಗ್ತದೆ ಅಂತ ಹೇಳ್ತಾರೆ. ಈಗ ನಾವು ಪ್ರತಿಯೊಂದು ಹಳ್ಳಿಗೂ ಹೋದಂತ ಟೈಮ್ನಲ್ಲಿ ಹಳ್ಳಿಯಲ್ಲಿದ್ದಂತ ಜನ ಒಂದೇ ಮಾತು ಹೇಳ್ತಾ ಇದ್ರು, ಸರ್, ಸ್ಥಳೀಯ ರಾಜಕಾರಣಿಗಳಿಲ್ಲದೆ ನಾವು ಇವತ್ತು ಪ್ರತಿಯೊಂದು MLA ಮತ್ತು ಮಿನಿಸ್ಟರ್ ಮೇಲೆ ಡಿಪೆಂಡ್ ಆಗುವಂತ ಸ್ಥಿತಿ ಎದುರಾಗಿದೆ. ಒಂದು ಹಳ್ಳಿಯಲ್ಲಿ ಒಂದು ಸಣ್ಣ ಸಮಸ್ಯೆ, ರೋಡ್ನ ಸಮಸ್ಯೆ, ಚರಂಡಿ ಸಮಸ್ಯೆ ಇವತ್ತು MLA ಹತ್ರ ಹೋಗುವಂತ ಸ್ಥಿತಿ ಆಗಿದೆ ಅಂತ ಹೇಳಿ, ಇದು ಸಮಸ್ಯೆ ಅನ್ನಿಸ್ತಿಲ್ವಾ ಇದು ಅಂತ? ನೋಡಿ, ಇವತ್ತು ಈ ಒಂದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಇರೋದು ಸ್ಥಳೀಯ ಮಟ್ಟದ ಕಾರ್ಯಕರ್ತರಿಗೂ ಹಾಗೂ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಒಂದು ಒಳ್ಳೆ ಅವಕಾಶ ಇತ್ತು. ಇಲ್ಲಿ ಸಮಸ್ಯೆಗಳ ಬಗೆಹರಿತಾ ಇತ್ತು. ಜಿಲ್ಲಾ ಪಂಚಾಯತ್ ಸದಸ್ಯರ ಒಟ್ಟಿಗೆ ನೇರವಾಗಿ ಕಾರ್ಯಕರ್ತರು ಸಂಬಂಧವನ್ನು ಹೊಂದ್ತಾ ಇದ್ರು. ಆದ್ರೆ ಇವತ್ತು ದುರಂತ ಇದಕ್ಕೆ ಅಂತ್ಯ ಹಾಡಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ಇದಕ್ಕೆ ಬಿಜೆಪಿ ಸರ್ಕಾರದಲ್ಲಿ ಇವತ್ತು ಇತಿಶ್ರೀ ಹಾಡುವಂತ ಕೆಲಸವನ್ನ ಮಾಡಿದ್ರು. 2020ರಲ್ಲಿ ಅವರು ಏಕಾಏಕಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಮಾಡಬಹುದಿತ್ತು. ಇತಿಹಾಸದಲ್ಲೇ ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ. ಈಗ ಹಾಗಾದ್ರೆ ಸರ್, ಈಗ ಆಯ್ತು, ನೀವ್ ಹೇಳೋ ಪ್ರಕಾರವಾಗಿ 21ರಲ್ಲಿ ಬಿಜೆಪಿ ಗೌರ್ಮೆಂಟ್ ಇಚ್ಛಾಶಕ್ತಿ ಇರಲಿಲ್ಲ, ಮಾಡಕ್ ಮನ್ಸಿರ್ಲಿಲ್ಲ ಅಂತ. ಕಾಂಗ್ರೆಸ್ ಸರ್ಕಾರ ಬಂದು ಆಲ್ಮೋಸ್ಟ್ ಈಗ ಆಮೇಲೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಆಲ್ಮೋಸ್ಟ್ 2.5 ವರ್ಷ ಆಗ್ತಿದೆ. ನಿಮ್ಮ ಸರ್ಕಾರ ಯಾಕೆ ಇದಕ್ಕೆ ಮುಂದಾಗ್ತಿಲ್ಲ? ಈಗ ಬಿಜೆಪಿ ಗವರ್ಮೆಂಟ್ ಎಷ್ಟು ವರ್ಷಗಳ ಕಾಲ ಇದನ್ನ ತಡೆ ಹಿಡಿತು? 3 ವರ್ಷಗಳ ಕಾಲ ಇದನ್ನ ಬಂದಿಡ್ತು. ಇಲೆಕ್ಷನ್ ಮಾಡ್ಲಿಕ್ಕೆ ಅವ್ರ ಹತ್ರ ಯೋಗ್ಯತೆ ಇರಲಿಲ್ಲ. ಕಾಂಗ್ರೆಸ್ ಗವರ್ಮೆಂಟ್ ಬಂದ ನಂತರ ದಿನಗಳಲ್ಲಿ ಸಾಕಷ್ಟು ರೀತಿಯ ಸಂವಿಧಾನಾತ್ಮಕವಾಗಿ ಅಡೆತಡೆಗಳನ್ನ ಇದೆ ಅನ್ನೋದನ್ನ ಹೇಳ್ತು. ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸಲಿಕ್ಕೆ ಸಾಕಷ್ಟು ರೀತಿಯ ತೊಂದರೆಗಳಿದೆ, ಕಾನೂನಾತ್ಮಕವಾದ ಸಮಸ್ಯೆಗಳಿದಾವೆ. ಅದನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಸಿದ್ದರಾಮಯ್ಯ ಅವರು ಜನಪರವಾಗಿದ್ದಾರೆ, ಜನರ ಸೇವಕರಾಗಿದ್ದಾರೆ. ಖಂಡಿತ ಈ ವರ್ಷದಲ್ಲಿ ಮಾಡೇ ಮಾಡ್ತಾರೆ. ಈಗ ಮಾತಾಡ್ತೀನಿ. ಈಗ ಮೇನ್ ಆಗಿ ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಬಿಜೆಪಿ ಗವರ್ಮೆಂಟ್ ನಲ್ಲಿ ಎಲೆಕ್ಷನ್ ಅವಧಿ ಮುಗಿಯುತ್ತೆ, ಅವತ್ತಿನ ಬಸವರಾಜ ಬೊಮ್ಮಾಯಿ ಅವರಿಗೆ ಇಚ್ಛಾಶಕ್ತಿ ಇರಲಿಲ್ಲ, ಮಾಡುವಂತದ್ದಾಗಿದ್ರೆ ಅವತ್ತೇ ಮಾಡಬೇಕಾಗಿತ್ತು ಅಂತ ಹೇಳಿದ್ರು. ಯಾವ ಕಾರಣಕ್ಕೋಸ್ಕರ ಇಚ್ಛಾಶಕ್ತಿ ಇರಲಿಲ್ಲ ಅಂತ?
ನಾನು ಮೊದಲ ಬಾರಿಗೆ ನ್ಯೂಸ್ 18 ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಒಳ್ಳೆ ವಿಷಯ ಇಟ್ಕೊಂಡು ಇವತ್ತು ಚರ್ಚೆಗೆ ಬಂದಿದ್ದೀರಿ. 1973-74ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ಒಂದು ಅವಧಿ ಮುಗಿದ ತಕ್ಷಣ ತಿಂಗಳಲ್ಲ, 2 ತಿಂಗಳಲ್ಲ, ಸ್ವಲ್ಪ ದಿವಸನೂ ತಡೆ ಹಿಡಿಬಾರದು, ತಕ್ಷಣಕ್ಕೆ ಚುನಾವಣೆ ನಡೆಸಬೇಕು ಅನ್ನುವಂಥದ್ದು ಅಮೆಂಡ್ಮೆಂಟ್ ಇದೆ. ಆದರೆ ಈಗ ಕಳೆದ 4.5 ವರ್ಷದಿಂದ ಆಗ್ತಾ ಇಲ್ಲ. ನೀವು ಬಿಜೆಪಿಯ ಅವಧಿಯಲ್ಲಿ ಮಾಡಬೇಕಾಗಿರುವಂಥದ್ದು ನಮ್ಮ ಇವರು ಹೇಳಿರುವಂಥದ್ದು ಉಲ್ಲೇಖ ಮಾಡ್ತಾ ಇದ್ದೀರಿ. ಒಂದು ಕಲ್ಪನೆ ಇರಲಿ, ಮೀಸಲಾತಿ ಸಮಸ್ಯೆ ವಿಚಾರ ಚರ್ಚೆಗೆ ಬಂತು. ಮೀಸಲಾತಿ ವಿಷಯ ಚರ್ಚೆಗೆ ಬಂದ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಸಂದರ್ಭದಲ್ಲಿ ಅದು ಕೋರ್ಟಿಗೆ ಹೋಯಿತು. ಕೋರ್ಟಿಗೆ ಹೋದ ಮೇಲೆ ಆ ಮೀಸಲಾತಿಯ ವಿಚಾರ ಮುಗಿಯಲಿ ತನಕ ನಮ್ಮ ಅಧಿಕಾರಾವಧಿ ಮುಕ್ತಾಯ ಆಯಿತು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. 2.5 ವರ್ಷ ಹೆಚ್ಚು ಕಡಿಮೆ 2 ವರ್ಷ 2 ತಿಂಗಳ ಹತ್ತಿರ ಆಗಿದೆ. ಈಗ ಮಾಡ್ಲಿಕ್ಕೆ ಅವಕಾಶಗಳಿದೆ. ನಾನು ಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಸ್ಥಳೀಯ ನಾಯಕತ್ವವನ್ನು ಬೆಳೆಸಲಿಕ್ಕೆ ಮತ್ತು ಸ್ಥಳೀಯ ಮಟ್ಟದಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಆಗಲಿಕ್ಕೆ ಗ್ರಾಮದಲ್ಲಿ ಸರ್ಕಾರ ಇರಬೇಕು ಅಂತ ಅರ್ಥ. ಅದು ಗ್ರಾಮ ಪಂಚಾಯತಿ ಇರಬಹುದು, ತಾಲೂಕಾ ಪಂಚಾಯತಿ ಇರಬಹುದು, ಜಿಲ್ಲಾ ಪಂಚಾಯತಿ ಇರಬಹುದು. ಗ್ರಾಮದಲ್ಲಿ ಸರ್ಕಾರ ಇಲ್ಲದೆ ಹೋದಾಗ ಅಭಿವೃದ್ಧಿ ಕುಂಠಿತ ಆಗ್ತದೆ. ನನ್ನ ಅಭಿಪ್ರಾಯ ಮನೆಗಳಿಗೆ ಹೇಳ್ಬಿಡ್ತಾನೆ. ನಾನು ನನ್ನ ಅಭಿಪ್ರಾಯವನ್ನ ಪಕ್ಷದ ವತಿಯಿಂದ ನಾನು ಜಿಲ್ಲಾಧ್ಯಕ್ಷನಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಇದೆ. ಈಗ ತಕ್ಷಣದಲ್ಲಿ ನಿಮಗೂ ಗೊತ್ತಿದೆ, ಕೋರ್ಟ್ 2 ಬಾರಿ ಛೀಮಾರಿ ಹಾಕಿದೆ. ಈಗ ತಕ್ಷಣಕ್ಕೆ ಅದನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಅದನ್ನ ಪಾಸ್ ಮಾಡಿಕೊಂಡು ಅವ್ರು ಸ್ಥಳೀಯ ಮತ್ತು ಚುನಾವಣೆಯನ್ನು ಮಾಡ್ಲಿಕ್ಕೆ ಅವಕಾಶಗಳಿದೆ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು 21ರಲ್ಲಿ ಇವ್ರಿಗೆ ಮನಸ್ಸಿರಲಿಲ್ಲ ಅಂತ ಹೇಳ್ಬಿಟ್ಟು. ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹೇಳ್ತಾರೆ, ಅವರು ಮೀಸಲಾತಿಯ ಗೊಂದಲ ಇದ್ದಂತ ಕಾರಣಕ್ಕೋಸ್ಕರ ಕಾನೂನಾತ್ಮಕವಾಗಿ ಮುಂದೆ ಹೋದಂತ ವೇಳೆಯಲ್ಲಿ ಅದು ಪರಿಷ್ಕರಣೆ ಆಗೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಆಯ್ತು, ಅಷ್ಟೊತ್ತು ನಮ್ಮ ಗೌರ್ಮೆಂಟ್ ಇರಲಿಲ್ಲ ಅಂತೇಳಿ. 2 ವರ್ಷದ 2 ತಿಂಗಳಾಗಿದೆ. ಇವತ್ತು ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ನವ್ರು ಯಾಕೆ ಮುಂದಾಗ್ತಿಲ್ಲ ಅಂತ? ಸ್ಥಳೀಯವಾಗಿ ಕಾರ್ಯಕರ್ತರನ್ನ ಮುಖ್ಯವಾಹಿನಿಗೆ ತರುವಂತ ಇಚ್ಛಾಶಕ್ತಿ ಇತ್ತು ಅಂತ ಹೇಳಿದ್ರೆ, ಈಗ ಅವ್ರ ಅವಧಿ ಶುರು ಆಗಿ 2 ವರ್ಷದ 3 ತಿಂಗಳ 4 ತಿಂಗಳು ಆಗಿದೆ. ಇವಾಗ ಸ್ಥಳೀಯವಾಗಿ ಕಾರ್ಯಕರ್ತರನ್ನ ಮುಖ್ಯವಾಹಿನಿಗೆ ತರಬೇಕು, ಅವ್ರಿಗೆ ಲೀಡರ್ಶಿಪ್ ಕೊಡಬೇಕನ್ನುವಂತ ಇಚ್ಛಾಶಕ್ತಿ ಇದ್ರೆ ಕೋರ್ಟ್ 2 ಸರಿ ಅವ್ರಿಗೆ ಚೀಮಾರಿ ಹಾಕ್ತಾ ಇರಲಿಲ್ಲ. ಕಾಂಗ್ರೆಸ್ನವ್ರು ಹೇಳ್ತಾರೆ, ಇಲ್ಲ ನಮ್ಮ ನಾಯಕರು ಹೇಳಿದ್ದಾರೆ ಆದಷ್ಟು ಬೇಗ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಿಜೆಪಿಯವರು ಹೇಳ್ತಾರೆ ನಮ್ಮ ಅವಧಿಯಲ್ಲಿ ಯಾಕಾಗಿಲ್ಲ ಅಂತಂದ್ರೆ ಅವತ್ತು ಮೀಸಲಾತಿಯ ಗೊಂದಲ ಇತ್ತು, ಆ ಒಂದು ನಿಟ್ಟಿನಲ್ಲಿ ಒಂದು ಚೂರು ಡಿಲೇ ಆಯ್ತು, ಆದ್ರೆ ನಮ್ಮ ಅಧಿಕಾರ ಅಷ್ಟೊತ್ತಿಗೆ ಬಿದ್ದೋದ ಕಾರಣಕ್ಕೋಸ್ಕರ ನಾವು ಮಾಡಕ್ ಆಗಿಲ್ಲ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಾ ಜೆಡಿಎಸ್ ನವರು ಅಂತ? ಏನು ವಿಷಯ ಏನಂದ್ರೆ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಇಲೆಕ್ಷನ್ ಎಂಬುದು ಸ್ಥಳೀಯ 2ನೇ ಹಂತದ ನಾಯಕರನ್ನು ಬೆಳೆಸುವಂತ ಚುನಾವಣೆ. ಅದು ಖಂಡಿತ ಆಗ್ಲೇಬೇಕು. ಮುಂದಿನ ದಿನಗಳಲ್ಲಿ ಕೆಲವರು ಬಡ ಜನರು ಕೇಳುವಂತದ್ದು 2ನೇ ಹಂತದ ನಾಯಕರಿಗೆ, MLA ಅಥವಾ MP ಗಳಿಗೆ ಯಾವುದು ಪ್ರಶ್ನೆಯನ್ನು ಕೇಳಲಿಕ್ಕೆ ಅವ್ರಿಗೆ ಕಷ್ಟ ಸಾಧ್ಯ. ಅದರಿಂದ ಸ್ಥಳೀಯ ಗ್ರಾಮೀಣ ಮಟ್ಟದಲ್ಲಿ ಯಾವ್ದು ಕೆಲಸ ಆಗ್ತಾ ಇಲ್ಲ. ದಯವಿಟ್ಟು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆದಷ್ಟು ಬೇಗ ನಡೆಸಿ ಅಂತ ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಈಗ ಜೆಡ್ಪಿ ಮತ್ತೆ ಟಿಪಿ ಇಲ್ಲದೆ ಏನೆಲ್ಲ ಸಮಸ್ಯೆಗಳು ಎದುರಿಸ್ತಾ ಇದ್ದೀರಾ ನೀವು ಅಂತ? ಜಡ್ಪಿ ಮತ್ತು ಟಿಪಿ ಇಲ್ಲದೇನೆ ನಮ್ದ ಸ್ಥಳೀಯ ಗ್ರಾಮೀಣ ಭಾಗದಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಿದ್ದೇವೆ. ಶಾಲೆಗಳಿರ್ಬೋದು ಅಥವಾ ಕುಡಿಯುವ ನೀರಿನ ಯೋಜನೆಗಳಿರ್ಬೋದು, ರಸ್ತೆಗಳಿರ್ಬೋದು, ಯಾವ್ದು ಕೆಲಸ ನಮ್ಮ ಹಳ್ಳಿ ಭಾಗದಲ್ಲಿ ಆಗ್ತಾನೆ ಇಲ್ಲ. ನಮ್ದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇದ್ದಂತ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಅನುದಾನ ಹಾಗೂ ಜಿಲ್ಲಾ ಪಂಚಾಯತ್ ಅನುದಾನದಿಂದ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ತಿದ್ರು. ಆದ್ರೆ ಈಗ ಒಂದು 3-4 ವರ್ಷದಿಂದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವ್ದು ಚುನಾವಣೆ ನಡೆಯದೇ ಇರೋದ್ರಿಂದ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನಾವು ಎಲ್ಲಿ ಹೋಗ್ಬೇಕು ಅಂತೇಳಿ ನಾವು ಆಲೋಚನೆಗಳನ್ನ ಮಾಡ್ತಾ ಇದ್ದೇವೆ. ಆದ್ರಿಂದ ಆದಷ್ಟು ಬೇಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡಲೇ ನಮ್ಮ ರಾಜ್ಯದಲ್ಲಿ ನಡೆಸಬೇಕು ಅಂತ ಮಾನ್ಯ ಸರ್ಕಾರದ ಮೂಲಕ ನಿಮ್ಮ ಸರ್, ಈಗ ನಿಮಗೂ ಒಂದು ಆಸೆ ಇಲ್ವಾ ಸರ್, ನಾನು ಜೆಡ್ಪಿನೋ ಟಿಪಿನೋ ಮೆಂಬರ್ ಆಗಿ ಎಲೆಕ್ಷನ್ ನಲ್ಲಿ ಗೆದ್ದು ಜನರ ಸೇವೆ ಮಾಡಬೇಕು ಅಂತ ಆಸೆ ಇದೆಯಾ ನಿಮ್ಗೆ? ನಮಗೇನು ಆಸೆ ಇಲ್ಲ, ಆದ್ರೆ ಏನಿಲ್ಲ, ಇದನ್ನ ಮಾಡುವುದರಿಂದ ಜನಸಾಮಾನ್ಯರಿಗೂ ಒಂದು ನ್ಯಾಯ ಸಿಗ್ತದೆ. ಗೊತ್ತಾಯ್ತು. ಈಗೇನಿಲ್ಲ, ಕಾಂಗ್ರೆಸ್ನವರು ಹೇಳಿದ್ರು, ಆವಾಗ ಬಿಜೆಪಿಯವರು ಇದ್ದಾಗ ಆವಾಗ ಏನಿಲ್ಲ ಸ್ಟೇ ಇದ್ದಿದ್ದು ಮತ್ತೆ ಮೀಸಲಾತಿ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಇವ್ರಿಗೆ ಅವಕಾಶ ಸಿಕ್ಕಿಗೆ 2 ವರ್ಷ ಚಿಲ್ಲರೆ ಆಗ್ತಾ ಬಂತು, 2 ವರ್ಷ ಆಗಿ 3 ತಿಂಗಳು ಆಗ್ತಾ ಬಂತು, ಇನ್ನೂವರೆಗೂ ಮಾಡ್ತಾ ಇಲ್ಲ, ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಅವರು. ಗೊತ್ತಾಯ್ತು. ಅವ್ರ ತಪ್ಪನ್ನು ಹೇಳ್ತಾ ಇಲ್ಲ, ಬೇರೆಯವ್ರಿಗೆ ಬೆಟ್ ಮಾಡ್ತಾ ಇದಾರೆ ಅಷ್ಟೇ ಬಿಟ್ರೆ ಇದರಲ್ಲಿ ಯಾವುದು ಅವ್ರಿಗೆ ಮಾಡ್ಲಿಕ್ಕೆ ಮನಸ್ಸೇ ಇಲ್ಲ. ಯಾಕೆ ಇವತ್ತಿನ ಕಾಂಗ್ರೆಸ್ನವರು ಎಲೆಕ್ಷನ್ ಅನೌನ್ಸ್ ಮಾಡೋದಕ್ಕೆ ಹಿಂದೇಟ್ ಆಗ್ತಾ ಇರುವಂತಹದ್ದು? ಒಂದ್ ವೇಳೆ ದುಡ್ಡಿಲ್ಲ ಅಂತನ ಅಥವಾ ಸೋಲ್ತೀವಿ ಅನ್ನೋಂತ ಭಯನ? ಸೋಲ್ತೇವೆ ಅಂತ ಭಯ ಅನ್ನೋದಕ್ಕಿಂತ ನನ್ನ ಲೆಕ್ಕದಲ್ಲಿ ಸರ್ಕಾರದಲ್ಲಿ ಹಣನೇ ಇಲ್ಲ ಅಂತ ಕಾಣ್ತದೆ. ಯಾಕಂತಂದ್ರೆ ಈ ಒಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚುನಾವಣೆ ನಡೆಸಬೇಕಂತಂದ್ರೆ ಬಹಳ ಹಣಕಾಸಿನ ಮುಗ್ಗಟ್ಟಿದೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದವಾಗೂ ಮಾಡಲಿಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದವಾಗೂ ಮಾಡಲಿಲ್ಲ. ಹಾಗಾಗಿ ಸರ್ಕಾರಕ್ಕೆ ಇದೊಂದು ಹೊರೆ ಆಗ್ತದೆ ಅಂತ ಹೇಳಿ ಹಿಂದೇಟ್ ಆಗ್ತಾ ಇದೆ ಅಂತ ಕಾಣ್ತದೆ. ಈಗ ಸರ್, ನಿಮ್ಮ ಸರ್ಕಾರದ ಹತ್ರ ದುಡ್ಡಿಲ್ಲ, ಎಲೆಕ್ಷನ್ ಮಾಡಕ್ ಮನ್ಸಿಲ್ಲ,
ಸೋಲ್ತೀವಿ ಅನ್ನೋಂತ ಒಂದು ಭಯ ಇದೆ. ಇದಕ್ಕೋಸ್ಕರ ಇನ್ನೊಂದಷ್ಟು ಎಷ್ಟು ಕಾಲ ಆಗುತ್ತೋ ಅಷ್ಟು ತಳ್ಕೊಂಡು ಹೋಗೋಣ ಅಂತ ಹೋಗ್ತಿದಾರಂತೆ. ನಿಜಾನ ಇದು? ಯಾವುದೇ ಕಾಲಕ್ಕೆ ಈ ನಮಗೆ ಚುನಾವಣೆ ನಡೆಸಲಿಕ್ಕೆ ಹಣದ ಕೊರತೆ ಇಲ್ಲ. ಚುನಾವಣೆ ನಡೆಸಲಿಕ್ಕೆ ನಾವು ಸದಾ ರೆಡಿ ಇದ್ದೇವೆ. ಬಿಜೆಪಿ ಅವಧಿ 4.5 ವರ್ಷ ಏನು ಚುನಾವಣೆ ನಡೆಸಲಿಲ್ಲ, ಅವರಿಗೆ ನಾವು ಸೋಲ್ತೇವೆ ಹೇಳುವಂತ ಭಯದಿಂದ ಚುನಾವಣೆ ನಡೆಸಲಿಲ್ಲ. ನಮಗೆ ಸ್ಥಳೀಯವಾಗಿ ಕೋರ್ಟ್ನಲ್ಲಿ ಕೆಲವು ವಿಷಯಗಳಿರೋದ್ರಿಂದ ಚುನಾವಣೆಗೆ ಲೇಟ್ ಆಗ್ತದೆ ಹೊರತು ಯಾವುದೇ ಕಾರಣಕ್ಕೂ ಚುನಾವಣೆ ನಡೆಸುವುದಿಲ್ಲ. ನಾವು ಚುನಾವಣೆ ಮಾಡ್ತೇವೆ. ಡಿಸೆಂಬರ್ ಚುನಾವಣೆ ನಡೀತೀವಿ. ಕೋರ್ಟ್ ನ ವಿಚಾರಗಳೆಲ್ಲ ಕನ್ಕ್ಲೂಷನ್ ಅಂದ್ರೆ ಹೆಂಡ್ ಆಗಿ ಆಲ್ಮೋಸ್ಟ್ 1 ವರ್ಷದ ಮೇಲಾಯ್ತು ಸರ್. ಮೀಸಲಾತಿ ಗೊಂದಲ ಆಯ್ತು, ಅದು ಕೂಡ ಕ್ಲಿಯರ್ ಆಯ್ತು. ಹೈಕೋರ್ಟ್ ಕೂಡ ಚೀಮಾರಿ ಆಗ್ತು, ಯಾಕೆ ಎಲೆಕ್ಷನ್ ಮಾಡ್ತಿಲ್ಲ, ಇಮಿಡಿಯೇಟ್ ಆಗಿ ಮಾಡಿ ಅಂತೇಳಿ. ಆದ್ರೂ ಕೂಡ ಅಷ್ಟು ಇವತ್ತು ಎಲೆಕ್ಷನ್ ನ ಡೇಟ್ ನ ಘೋಷಣೆ ಮಾಡೋದಕ್ಕೆ ಮುಂದೆ ಆಗ್ತಿಲ್ಲ. ಯಾಕೆ ಅಂತ? ಇಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅನ್ನೋದಕ್ಕಿಂತ ವಿಚಾರ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಆಗಬೇಕು. ಆ ಮೂಲಕ ಸಾರ್ವಜನಿಕರಿಗೆ, ಅದು ಸ್ಥಳೀಯ ಜನರಿಗೆ ಲಾಭ ಸಿಗಬೇಕು ಅನ್ನೋದು ನಮ್ಮೆಲ್ಲರ ವಿಚಾರ. ಒಂದನೇದಾಗಿ 2020ರಲ್ಲಿ ಚುನಾವಣಾ ಆಯೋಗ ಚುನಾವಣೆ ಘೋಷಣೆ ಮಾಡ್ತದೆ ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್. ಆದ್ರೆ ಆಗಿನ ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ದು ಚುನಾವಣೆಯನ್ನು ತಡೆ ಹಿಡಿದು ಸೀಮಾ ಆಯೋಗವನ್ನು ರಚನೆ ಮಾಡ್ತಾರೆ. ಸೀಮಾ ಆಯೋಗ ರಚನೆ ಮಾಡಿ 1 ವರ್ಷಗಳ ಸಮಯದಲ್ಲಿ ಸೀಮಾ ಆಯೋಗದಿಂದ ರಿಪೋರ್ಟ್ ಅನ್ನು ವರದಿಯನ್ನು ತೆಗೆದುಕೊಳ್ಳುವುದಿಲ್ಲ. ಹಾಗಾಗಿ ಇಲ್ಲಿ ಉತ್ತರ ಕನ್ನಡದಲ್ಲಿ 39 ಸೀಟ್ ಇತ್ತು, ಅದನ್ನು 54ಕ್ಕೆ ಏರಿಸ್ತಾರೆ. ಆ ನಂತರ ಮೀಸಲಾತಿ ಗೊಂದಲ ಶುರುವಾಗಿ ಅವ್ರ ಸರ್ಕಾರ ಬಿದ್ದೋಗ್ತದೆ. ಬಿದ್ದೋದ ನಂತರ ಈಗ ಹೊಸ ಸರ್ಕಾರ ಬಂದಿದೆ. ಈಗ ನಾಗಮೋಹನ್ ದಾಸ್ ವರದಿ ನಾಳೆ ನಾಡ್ದೊಳಗೆ ಮುಖ್ಯಮಂತ್ರಿಗಳ ಕೈ ಸೇರಲಿದೆ. ನಾಗಮೋಹನ್ ದಾಸ್ ವರದಿ ಸೇರಿದ ನಂತರ ಎಸ್ಸಿಗಳ ಸ್ಥಿತಿಗತಿಗಳನ್ನ ಬಲಗೈ ಎಡಗೈ ಈ ಸ್ಥಿತಿಗಳನ್ನ ಅರಿತುಕೊಂಡು ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆಗ್ತದೆ. ಈಗಾಗಲೇ ತಾವು ತಿಳ್ಕೊಂಡಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ನಿನ್ನೆ ಹೇಳಿದ್ದಾರೆ, ಹೆಚ್ಚು ಕಡಿಮೆ 2 ತಿಂಗಳೊಳಗೆ ಜಿಲ್ಲಾ ಪಂಚಾಯತ್ ನಾಮಿನೇಷನ್ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಡಿಸೆಂಬರ್ ಚುನಾವಣೆ ಘೋಷಣೆ ಆಗ್ತದೆ ಅಂತ ಹೇಳಿದ್ದಾರೆ. 100% ಆಗ್ತದೆ. ಈಗ ಹೇಳ್ತಾ ಇದ್ರು ಹಣದ ಕೊರತೆ ಇಲ್ಲ, ನಮ್ಮ ಹತ್ರ ಹಣ ಇದೆ, ಇನ್ನು 2 ತಿಂಗಳಲ್ಲಿ ನಾವು ಚುನಾವಣೆಯ ಡೇಟ್ ಅನ್ನ ಘೋಷಣೆ ಮಾಡ್ತೀವಿ, ಎಲ್ಲವೂ ಕೂಡ ಅಷ್ಟೇ ಸುಸೂತ್ರವಾಗಿ ಡಿಸೆಂಬರ್ ಒಳಗಡೆ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಿದ್ರೆ ನಿಜಾನ ಅದು? ಮೊದಲಾಗಿ ನಾನು ರತ್ನಾಕರ್ ನಾಯ್ಕ್ ಅಂತ ಜಿಲ್ಲಾ ಪಂಚಾಯತ್ದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೂಡ ಕೆಲಸ ಮಾಡಿದ್ದೇನೆ. 2016ರಲ್ಲಿ ಏನು ಫೆಬ್ರವರಿ ಚುನಾವಣೆ ನಡೀತು, 13 ಮತ್ತು 20ರಲ್ಲಿ 2 ಫೇಸಲ್ಲಿ ಚುನಾವಣೆ ನಡೀತು. ಅನಂತರ 21ರಲ್ಲಿ ಚುನಾವಣೆ ಮಾಡಬೇಕಿತ್ತು. ಅವತ್ತು ನೀವು ಹೇಳಿದಂಗೆ ಬಿಜೆಪಿ ಸರ್ಕಾರ ಇತ್ತು. ಆದರೆ ಸರ್ಕಾರ ಇಲೆಕ್ಷನ್ ಮುಗಿದ ನಂತರ, ಯಾವುದು ಪಂಚಾಯತ್ ಅವಧಿ ಮುಗಿದ ನಂತರ ಇವರು ಸೀಮಾ ಇದಕ್ಕೆ ಆಯೋಗಕ್ಕೆ ಆ ಗೊಂದಲ ಸೃಷ್ಟಿ ಮಾಡಿದ್ರು. ಆ ಸೃಷ್ಟಿಯಿಂದ ಇಷ್ಟೆಲ್ಲ ಹಂತಕ್ಕೆ ಬಂದಿದೆ. ಸ್ಥಳೀಯವಾಗಿ ಏನೆಲ್ಲ ಸಮಸ್ಯೆಗಳು ಇವತ್ತು ಎದುರಾಗ್ತಿದೆ ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳಿಲ್ಲದೆ ಇರುವಂತ ಕಾರಣಕ್ಕೆ? ನೋಡಿ, ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರತಿ 5 ವರ್ಷಗಳಿಗೊಮ್ಮೆ ಸಾರ್ವತ್ರಿಕ ಚುನಾವಣೆ ನಡೀತದೆ. ಆಯ್ತಾ? ಸಾರ್ವತ್ರಿಕ ಚುನಾವಣೆಯಲ್ಲಿ ಆಯ್ಕೆಯಾದಂತ ಯಾವುದೇ ಒಬ್ಬ ಅಭ್ಯರ್ಥಿ ಅಕಸ್ಮಾತ್ ಏನಾದ್ರು ತೀರು ಹೋದ ಅಂದ್ರೆ ಮತ್ತೆ ಅದನ್ನ 6 ತಿಂಗಳ ಒಳಗೆ ಮತ್ತೆ ಚುನಾವಣೆ ಮಾಡಬೇಕಂತ ಉಂಟು, ಹುದ್ದೆಯನ್ನು ಖಾಲಿ ಇಡ್ಲಿಕ್ಕಂತ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ಸ್ಥಳೀಯ ಸ್ವಯಂ ಸಂಸ್ಥೆಗಳು ಅಂತ ಮಾಡಿದ್ದಾರೆ. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಹೇಳಿ, ಹೌದಲ್ಲ? ಸ್ಥಳೀಯ ಜನರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸದಸ್ಯರು ಬೇಕು ಎನ್ನುವುದಕ್ಕಿಂತ, ಹೌದಾ, ಅವರಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕು. ಈ ತರ ಚುನಾವಣೆಯನ್ನ ಮಾಡದೇ ಇರುವುದು ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಮಾರಕವಾದಂತಹ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಕೇವಲ ಇನ್ನೊಬ್ಬರು ತಪ್ಪುಗಳನ್ನ ತೋರಿಸಿಕೊಂಡು ತಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳಿಕ್ಕಷ್ಟೇ ನೀವು ಮಾಡ್ತಾ ಇದ್ರಿ ಬಿಟ್ರೆ, ಆಯ್ತಾ, ಮೀಸಲಾತಿ ಯಾಕೆ ಮಾಡಿದ್ರು ಅಂತ ಕೂತಾರ? ಇದು ಚುನಾವಣೆ ನಡೆಸಲಿಕ್ಕೆ ಒಂದು ವಿಳಂಬ ಆಗ್ಲಿಕ್ಕೆ ಇದು ಒಂದು ಸಬ್ಜೆಕ್ಟ್ ಅದು. ಅವಾಗ ಮಾಡಬೇಕಿತ್ತು. ಮಾತಾಡ್ತೀನಿ ಸರ್. ಹೇಳಿ, ಈಗ ಪ್ರತಿಯೊಂದು ಕೂಡ ಅಷ್ಟು ಒಂದು ರೀತಿಯಿಂದ ಗೊಂದಲ. ಇವ್ರು ಹೇಳ್ತಾರೆ ಅವರು ಸರ್ಕಾರ ಇದ್ದಾಗ ಮಾಡಿಲ್ಲ ಅಂತಾರೆ, ಈಗ ಬಿಜೆಪಿ ಹೇಳ್ತಾರೆ ಇವ್ರ ಸರ್ಕಾರ ಇದ್ದಾಗ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಇದು ಒಂದು, ಈಗ ನಮ್ಮ ವ್ಯವಸ್ಥೆ ಏನಿದೆ, ಒಂದು ವ್ಯವಸ್ಥೆಯ ಮೂಲಕ ನಡೀತಾ ಇದೆ ಅಂತಂದ್ರೆ ಒಂದು ಸಂವಿಧಾನಾತ್ಮಕವಾಗಿ. ಇವತ್ತು ಸಂವಿಧಾನದ ವಿರುದ್ಧವಾಗಿ ಯಾವುದೇ ಪಕ್ಷಗಳು ನಡೆದ್ರು ಕೂಡ ಅದನ್ನ ಖಂಡಿಸಬೇಕಾದ್ದು ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಈ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಇವತ್ತು ಸ್ಥಳೀಯ ಮಟ್ಟದಲ್ಲಿ ಒಂದು ನಾಯಕರುಗಳಿದ್ದಾಗ ಆ ಸ್ಥಳೀಯ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಮುಗ್ಧ ಜೀವಿಗಳು ಇವತ್ತು ಕೂಡ ಬದುಕ್ತಾ ಇದ್ದಾರೆ. ಯಾವುದೇ ವ್ಯವಸ್ಥೆಗಳು ಇಲ್ಲದೆ ಕೂಡ ಇವತ್ತಿಗೂ ಕೂಡ ಜನ ನೋಡ್ಲಿಕ್ಕೆ ಸಿಗ್ತಾರೆ. ಅಂತವ್ರು ಇವತ್ತು ಬಂದು ಸೀದಾ ಶಾಸಕರನ್ನ ಮೀಟ್ ಆಗ್ಲಿಕ್ಕೆ ಆಗುದಿಲ್ಲ, ಅಥವಾ ಶಾಸಕರ ಬಳಿ ಬಂದು ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಆಗುದಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಆ ಗ್ರಾಮೀಣ ಪ್ರದೇಶಗಳಲ್ಲಿ ಆ ಗ್ರಾಮೀಣ ಜನರ ಸಮಸ್ಯೆನೇ ಆಲಿಸ್ತಕ್ಕಂಥ ನಾಯಕರುಗಳ ಅವಶ್ಯಕತೆ ಇದೆ. ಅಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ನಡೆದಾಗ ಆ ಸ್ಥಳೀಯ ಮಟ್ಟದಿಂದ ಕೂಡ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಸ್ಥಳೀಯ ಮಟ್ಟ ಅಭಿವೃದ್ಧಿ ಆದಾಗ ಮಾತ್ರ ತಾಲೂಕು ಮಟ್ಟ ಅಭಿವೃದ್ಧಿ ಆದಾಗ ಮಾತ್ರ ರಾಜ್ಯ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಚುನಾವಣೆಗೆ ಸಿದ್ಧವಾಗಿದೆ. ಇದು ನ್ಯಾಷನಲ್ ಪಾರ್ಟಿ, ನಮ್ಮಲ್ಲಿ ಸಂಘಟನೆ ವ್ಯವಸ್ಥೆ ಚೆನ್ನಾಗಿದೆ. ಚುನಾವಣೆ ಯಾವತ್ತು ಬಂದು ಎದುರಿಸುವಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿದೆ. ಈ ಸಲ ಎಲೆಕ್ಷನ್ ಆಯ್ತು ಅಂತಂದ್ರೆ ನೀವು ಗೆಲ್ತೀರಾ? 100% ಗೆಲ್ತೀವಿ. ಇಲೆಕ್ಷನ್ ಡಿಸೆಂಬರ್ ಅಂತಲ್ಲ, ಈಗ ನವೆಂಬರ್ ಅಲ್ಲಿ ಮಾಡಿದ್ರು, ಈಗ ಅಕ್ಟೋಬರ್ ಎಂಡಿಗೆ ಮಾಡಿದ್ರು ನಾವೇ ಗೆಲ್ತೀವಿ.
100% ಅಷ್ಟು ವಿಶ್ವಾಸ ಇದೆ. ಇಲೆಕ್ಷನ್ ಫೇಸ್ ಮಾಡ್ತೀವಿ ನಾವು. ಇಲೆಕ್ಷನ್ ಕಾಯ್ತಾ ಇದೀವಿ, ಯಾವಾಗ ಇವತ್ತಾಗ್ತದೋ ನಾಳೆಗೆ ಆಗ್ತದೋ ಅನೌನ್ಸ್ ಆಗ್ತದೋ ಅಂತ. ಎಷ್ಟೊತ್ತಿಗಾದ್ರೂ ನಾವು ರೆಡಿ ಇದ್ದೀವಿ. ಅದೇ ರೀತಿ ಈಗ ಇಲೆಕ್ಷನ್ ಇದೇ ರೀತಿ ವಿಳಂಬ ಆಗ್ತಾ ಇದ್ರೆ ಅವ್ರಿಗೆ ಬರುವಂತ ಅನುದಾನವನ್ನ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬರುವಂತ ಅನುದಾನವನ್ನ ಇಡೀ ರಾಜ್ಯದಲ್ಲಿ ಸ್ಥಳೀಯ ಎಲ್ಲಾ ಗ್ರಾಮ ಪಂಚಾಯತಿಗೆ ಅದನ್ನ ಡಿವೈಡ್ ಮಾಡಿ ಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಒಂದು ವಿಚಾರ ಕೇಳ್ಪಟ್ಟಿದ್ ನಾವೇನು ಅಂತಂದ್ರೆ ಸರ್, ಎಲ್ಲೋ ಒಂದ್ ಕಡೆ ಶಾಸಕರು ಮತ್ತು ಮಿನಿಸ್ಟರ್ಗಳಿಗೆ ಈ ಎಲೆಕ್ಷನ್ ಬೇಡ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ರೀಸನ್ ಏನು ಅಂತಂದ್ರೆ ಬರೋದು ಅನುದಾನವನ್ನ ಹಂಚಿಕೆ ಮಾಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಸರ್ಕಾರದ ಇವರು ಒತ್ತಡ ಆಗ್ತಿದ್ದಾರೆ ಈ ಡಿಲೇ ಆಗೋದಕ್ಕೆ ಅಂತ ಕೇಳ್ಪಟ್ವಿ ಸರ್ ನಾವು. ಶಾಸಕರಿಗೆ ಮಿನಿಸ್ಟರ್ಗೆ ಬೇಕು ಬೇಡ ಮುಖ್ಯ ಅಲ್ಲ. ಸಂವಿಧಾನ ಉಳಿಬೇಕಂದ್ರೆ ಉಳಿಬೇಕು, ಹಾಗೂ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಉಳಿಬೇಕಂದ್ರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಆಗ್ಲೇಬೇಕು. ಅದು ಹಾಗೆ ಆಗ್ತದೆ. ಅದು ಯಾರು ಬೇಕಾದ್ರೆ ಪ್ರಯತ್ನ ಪಟ್ಟರು ಕೂಡ ಸ್ವಲ್ಪ ವಿಳಂಬ ಆಗ್ಬಹುದು. ಈಗಾಗಲೇ ವಿಳಂಬ ಆಗಿದೆ. ಆದ್ರೆ ನಾವು ತಿಳಿದುಪಟ್ಟದ್ದು, ಸರ್ಕಾರದಿಂದ ತಿಳಿದುಪಟ್ಟದಂದ್ರೆ ಡಿಸೆಂಬರ್ ಒಳಗೆ ಚುನಾವಣೆ ಆಗ್ತದೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆಲ್ಲ ತಿಳಿಸಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಚುನಾವಣೆ ತಯಾರಾಗಿತ್ತು, ಈಗಾಗಲೇ ಸುದ್ದಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಚುನಾವಣೆ ತಯಾರಾಗ್ತಿದ್ದೇವೆ. ಜನ ಹೋಪ್ಸ್ ಇಟ್ಕೊಂಡ್ಬೋದಾ ಸರ್ ಈ ಡಿಸೆಂಬರ್ ಒಳಗಡೆ ಎಲೆಕ್ಷನ್ ಆಗುತ್ತೆ ಅಂತ? ಖಂಡಿತ ಡಿಸೆಂಬರ್ದಲ್ಲಿ ಚುನಾವಣೆ ಆಗ್ತದೆ. ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತದಿಂದ ಬರುತ್ತೆ. ಬಿಜೆಪಿ ಅವರು ಕಡಾಖಂಡಿತವಾಗಿ ಹೇಳ್ತೀರಿ, ಪರಿಸ್ಥಿತಿ ನಾಳೆನೇ ಎಲೆಕ್ಷನ್ ಮಾಡ್ಲಿ, ನಾವು 101% ಗೆಲ್ತೀವಿ ಅಂತ ಹೇಳ್ತಾರೆ. ಅಲ್ಲ, ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಇದೇ ರೀತಿ ಉತ್ತರ ಕೊಟ್ಟಿದ್ರು. ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಹೇಳುವಂತದ್ದು ಸಹಜ. ನಾವು ನಮ್ಮ ತಯಾರಿಲಿ ಇದ್ದೇವೆ. ಖಂಡಿತವಾಗ್ಲೂ ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಿಲ್ಲಾ ಪಂಚಾಯತ್ ಅಧಿಕಾರ ಹಿಡಿತದೆ. ಹಾಗೂ ಅನುದಾನದ ವಿಷಯದಲ್ಲಿ ಹಿಂದೆಂದೂ ಕಾಣದಿರುವಷ್ಟು ಹೆಚ್ಚು ಅನುದಾನವನ್ನ ಕೊಟ್ಟು ಅಭಿವೃದ್ಧಿ ಕಡೆ ನಮ್ಮ ಪಕ್ಷ ಅಭಿವೃದ್ಧಿ ಮಾಡ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಅವ್ರು ಹೇಳ್ತಿರೋಂಥದ್ದು ಕಾಂಗ್ರೆಸ್ ಅವ್ರು 101% ನಾವು ಗೆಲ್ತೀವಿ ಅಂತಾರೆ. ಈ ಸಾರಿ 101% ಎಲೆಕ್ಷನ್ ಕೂಡ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೀವೇನ್ ಹೇಳ್ತೀರಿ ಅಂತ? ಇಲ್ಲ ಸರ್, ಅವರು ಕಾಂಗ್ರೆಸ್ನವರು ಅವ್ರ ಪಕ್ಷದ ಪರವಾಗಿ ಅವ್ರು ಗೆಲ್ತೇವೆ ಹೇಳ್ತಾರೆ. ಆದ್ರೆ ಈಗೊಂದೊಂದು ಸರ್ಕಾರದ ಆಡಳಿತದ ವ್ಯವಸ್ಥೆ ನೋಡಿದಾಗ ಜನ ಎಲ್ಲರೂ ಸೇರಿ ಬಿಜೆಪಿಗೆ ಸಪೋರ್ಟ್ ಮಾಡಬೇಕು ತೀರ್ಮಾನದಲ್ಲಿ ಈಗಾಗಲೇ ಎಲ್ಲ ನಮ್ಮ ರಾಜ್ಯದ ಜನ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಈ ಒಂದು ವ್ಯವಸ್ಥೆಯನ್ನ ನಾವು ನೋಡಿದಾಗ ಬರೀ ಗ್ಯಾರಂಟಿ ಬಿಟ್ರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ಯಾವ ಮೂಲೆಗಳಲ್ಲೂ ಆಗ್ತಾನೆ ಇಲ್ಲ. ಪ್ರತಿಯೊಂದು ಹಳ್ಳಿಗಳಲ್ಲಿ ಈ ಬಸ್ಗಳೆಲ್ಲ ಓಡಾಡಬೇಕು, ಶಾಲೆ ಮಕ್ಕಳು ಬರಬೇಕು ಅಂದ್ರೆ ಯಾವುದೇ ಒಂದು ಹಳ್ಳಿಯ ರಸ್ತೆಗಳು ಸರಿಯಾಗಿಲ್ಲ. ಆದ್ರಿಂದ ಈಗಿನ ಸಾರ್ವಜನಿಕರು ಇವರು ಗ್ಯಾರಂಟಿ ಒಂದು ಬಿಟ್ರೆ ಬೇರೆ ಯಾವುದೇ ಒಂದು ಈ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾನೆ ಇಲ್ಲ. ಹಾಗಾಗಿ ಮುಂದಿನ ಈ ಚುನಾವಣೆ ಬಂದ್ರೆ 100ಗೆ 10% ಬಿಜೆಪಿಗೆ ಇಡೀ ರಾಜ್ಯದ ಜನ. ಸರ್ಕಾರಕ್ಕೆ ನೀವು ಕೊನೆಯದಾಗಿ ನೀವೇನ್ ಹೇಳ್ತೀರಿ ಈಗ? ಅವ್ರಿಗೆ ಮಾಡುವಂತ ತಾಕತ್ತೇ ಇಲ್ಲ. ಎಲೆಕ್ಷನ್ ಮಾಡುವಂತ ತಾಕತ್ತಿದ್ರೆ ಈಗ 2.5 ವರ್ಷ ಆಯ್ತು ಅವರು ಬಂದು ಮಾಡ್ತಿದ್ರು. ಅವ್ರಿಗೆ ಮಾಡುವ ಮನಸ್ಸು ಇಲ್ಲ, ಮತ್ತೆ ಸ್ಥಳೀಯ ಲೀಡರ್ಸ್ಗೆ ಬೆಳೆಸುವಂತ ಮನಸ್ಸು ಇಲ್ಲ ಅವ್ರಿಗೆ. ಲೋಕಸಭಾ ಚುನಾವಣೆ ಕೊನೆಯದಾಗಿ ನೀವೇನ್ ಹೇಳ್ತೀರಾ ಸರ್? ಸರ್ಕಾರಕ್ಕೆ ಏನ್ ಹೇಳ್ತೀರಿ ಅಂತ? ಸರ್ಕಾರಕ್ಕೆ ನಾವು ಹೇಳುದಂದ್ರೆ ಈ ಮುಖಾಂತರ ಇಲೆಕ್ಷನ್ ನಡೀಲೇಬೇಕು. ಯಾಕಂದ್ರೆ 2ನೇ ಹಂತದ ನಾಯಕರು ಬೆಳಿಬೇಕಂದ್ರೆ ಸ್ಥಳೀಯವಾಗಿ ಜಿಲ್ಲಾ ಪಂಚಾಯತ್ ಆಗಲಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಖಂಡಿತವಾಗಿ ನಡೆಯಲೇಬೇಕು. ಈ ವ್ಯವಸ್ಥೆಯನ್ನು ಸರ್ಕಾರ ಮಾಡಲೇಬೇಕಂತ ನಾನು ಆಗ್ರಹಿಸ್ತೇನೆ. ಸರ್, ಪ್ರತಿಯೊಂದು ಕೂಡ ಅಷ್ಟೇ, ಪಕ್ಷ ಯಾವುದೇ ಆಗಿರ್ಲಿ ನಮಗೆ ಎಲೆಕ್ಷನ್ ಅನ್ನುವಂಥದ್ದು ಬೇಕು. ಸ್ಥಳೀಯ ಮಟ್ಟದ ರಾಜಕಾರಣಿಗಳನ್ನ, ಸ್ಥಳೀಯ ಮಟ್ಟ ಜನಪ್ರತಿನಿಧಿಗಳನ್ನ ಬೆಳೆಸುವಂತ ಕೆಲಸ ಆಗಬೇಕು ಅಂತ ಹೇಳ್ತಿದ್ದಾರೆ ಸರ್. ನೀವೇನ್ ಹೇಳ್ತೀರಾ ಅಂತ? ಖಂಡಿತ ಯಾವುದೇ ಪಕ್ಷ ಇರ್ಬೋದು, ಸ್ಥಳೀಯ ಮಟ್ಟದಲ್ಲಿ ಒಂದು ಪಕ್ಷದಲ್ಲಿ ಒಂದು ಲೀಡರ್ ಅನ್ನ ಬೆಳೆಸಿದಾಗ ಮಾತ್ರ ಆ ಪಕ್ಷ ಗಟ್ಟಿಯಾಗಿ ಉಳಿತದೆ. ಅಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಖಂಡಿತ ಆಗ್ತದೆ. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರನ್ನು ಬೆಳೆಸಿದಂತ ಪಕ್ಷ. ಜಡ್ಪಿ ಎಲೆಕ್ಷನ್ ಸದ್ಯದಲ್ಲೇ ಆಗ್ತದೆ. ಲಾಸ್ಟ್ ಟೈಮ್ ನಿಮ್ ಕೆಪಿಸಿಸಿ ಪ್ರೆಸಿಡೆಂಟ್ ಏನೋ ಒಂದು ವಿಚಾರ ಹೇಳಿದ, ಡಿಸೆಂಬರ್ ಒಳಗಡೆ ಮಾಡೋಣ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಜನ ಹೋಪ್ಸ್ ಇಟ್ಕೊಳ್ಬೋದಾ? ಹೋಪ್ಸ್ ಇಟ್ಕೊಳ್ಳೋದು ಯಾವುದೇ ಕಾನೂನು ಯಾವುದೇ ತೊಡಕಿಲ್ಲ ಆದ್ರೆ 100% ಆಗ್ತದೆ. ಇವತ್ತು ನಿನ್ನೆ ಕೂಡ ಪ್ರಿಯಾಂಕಾ ಕಾನೂನು ತೊಡಕಿದೆಯಾ? ಈಗ ಮೀಸಲಾತಿಯಲ್ಲಿ ಎಸ್ಸಿ ಇದೆಲ್ಲ ಸ್ವಲ್ಪ ಮೀಸಲಾತಿ ಗೊಂದಲ ಕ್ಲಿಯರ್ ಆಗಿದೆ ಅಂತ ಹೈಕೋರ್ಟ್ಗೂ ಕೂಡ ಹೇಳಿದಿರಿ ಅಂತಲ್ಲ? ಸ್ವಲ್ಪ ಏನೋ ಸಮಸ್ಯೆ ಇದೆ. ಎಸ್ಸಿ ರಿಸರ್ವೇಷನ್ ಸ್ವಲ್ಪ ಗೊಂದಲಿದೆ. ಅದು ನಿವಾರಣೆ ಆದ್ರೆ 100% ಆಗ್ತದೆ. ಅದ್ರಲ್ಲಿ ಯಾವುದೇ ಖಂಡಿತ ಮಾತು, ಯಾವುದೇ ಎರಡನೇ ಮಾತಿಲ್ಲ. ಅಂದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಸ್ಥಳೀಯ ಮಟ್ಟದ ಜನಪ್ರಿಯ ತುಳಿಯುವಂತ ಕೆಲಸ ಆಗ್ತಿದೆ ಅಂತ ಅನಿಸ್ತಿಲ್ವಾ ನಿಮ್ಗೆ? ನಿಜವಾಗಿಯೂ ಹೌದು, ನಿಜವಾಗಿಯೂ ತುಳಿಯುವಂತ ಕೆಲಸಗಳು ಆಗ್ತಾ ಇದೆ. ಅದಾಗಬಾರ್ದು. ಆದಷ್ಟು ಬೇಗನೆ ಇಲೆಕ್ಷನ್ ಆಗಬೇಕು ಸ್ಥಳೀಯ ಮಟ್ಟದಲ್ಲಿ ಇರುವಂತ ವಿಚಾರ ಹೇಳ್ತಿದೆ. ಸರ್, ಕೊನೆಯದಾಗಿ ಏನ್ ಹೇಳ್ತೀರಿ ನೀವು? ಕೊನೆಯದಾಗಿ ಖಂಡಿತವಾಗಿ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ನಿಜವಾಗ್ಲೂ ಈಗ ಡಿಸೆಂಬರ್ ಒಳಗಡೆ ಪ್ಲಾನ್ ಮಾಡ್ಕೊಂಡು ಎಲೆಕ್ಷನ್ ಮಾಡಬೇಕು ಅಂತ ತಯಾರಿ ಖಂಡಿತ ಇದೆ. ಕಾನೂನು ತೊಡಕು ಇವ್ರು ನಮ್ಮ ರತ್ನಾಕರ ಹೇಳಿದಂಗೆ ಕಾನೂನು ತೊಡಕು ಬಂದಿಲ್ಲ ಅಂತಂದ್ರೆ 100ಕ್ಕೆ 100 ನಾವು ಎಲೆಕ್ಷನ್ ಮಾಡುವಂತ ಇದರಲ್ಲಿ ಇದ್ದೇವೆ. ಎಲೆಕ್ಷನ್ ಆದ್ರೆ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಪ್ರಚಂಡ ಬಹುಮತದಿಂದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅನ್ನು ಕ್ಯಾಪ್ಚರ್ ಮಾಡ್ತದೆ. ಅಲ್ಲದೆ ನಮ್ಮ ಜಿಲ್ಲೆಯಲ್ಲೂ ಸಹಿತ ನಾವು ಪ್ರಚಂಡ ಬಹುಮತದಿಂದ 36-42 ಸೀಟೇನೋ ಆಗಿದೆ. ಈಗ 54 ಸೀಟ್ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. 54 ಕನಿಷ್ಠ 40ಕ್ಕಿಂತಲೂ ಮೇಲೆ ನಾವು ಬಂಪರ್ ಇದನ್ನು ಹೊಡಿತೇವೆ. ಖಂಡಿತ ಹೊಡಿತೇವೆ.
ಸರ್ ಬನ್ನಿ ಸರ್, ಈಗ ಅವ್ರು ಹೇಳ್ತಾ ಇರುವಂತದ್ದು 101% ಡಿಸೆಂಬರ್ ಒಳಗಡೆ ಮಾಡ್ತೀವಿ, ಲೀಡಲ್ಲಿ ಗೆಲ್ತೀವಿ, 54 ಸೀಟಲ್ಲಿ 40 ಸೀಟ್ 100% ನಾವೇ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ. ನೀವೇನ್ ಹೇಳ್ತೀರಿ ಕೊನೆಯದಾಗಿ ಅಂತ? ಅವರು ಸಹಜವಾಗಿ ಆಡಳಿತದಲ್ಲಿರುವಾಗ ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಅವ್ರ ಪಕ್ಷದ ಒಂದು ಪದ್ಧತಿ. ಅದು ನಾವು ಸಂಘಟನಾತ್ಮಕವಾಗಿ ನಾಳೆನೇ ಚುನಾವಣೆ ಮಾಡಿದ್ರು ಸಂಘಟನಾತ್ಮಕವಾಗಿ ನಾವು ರೆಡಿ ಇದ್ದೇವೆ. ಮತ್ತೆ ನಮ್ಮ ಕಾರ್ಯಕರ್ತರನ್ನ ಮುಖ್ಯವಾಹಿನಿಗೆ ತರುವಂತ ಎಲ್ಲ ಪ್ರಯತ್ನ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಂದ ನಡೀತದೆ. ಸರ್ ಕೊನೆಯದಾಗಿ ಸರ್, ಈ ಡಿಸೆಂಬರ್ ಅಂತ್ಯದೊಳಗಡೆ ಎಲೆಕ್ಷನ್ ಮಾಡಿಲ್ಲ ಅಂತಂದ್ರೆ ವಾಟ್ ನೆಕ್ಸ್ಟ್ ಅಂತ ಸರ್? ಜನಜಾಗೃತಿ ಮಾಡ್ತಾ ಇದ್ರಿ, ನೀವು ಮಾಡ್ತಾ ಇದ್ರಿ, ಸಾಮಾನ್ಯ ಜನರು ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅನುಭವಿಸ್ಕೊಳ್ತಾರೆ. ಸರ್ಕಾರ ಇವತ್ತು ಚುನಾವಣೆ ನಡೆಸಲಿಲ್ಲ ಅಂತ ಆದ್ರೆ ಮುಂದಿನ ಚುನಾವಣೆಯಲ್ಲಿ ಅವರು ಅದನ್ನು ಅನುಭವಿಸ್ಕೊಂಡು ಜನರು ಉತ್ತರ ಕೊಡ್ತಾರೆ. ಜನ ಉತ್ತರ ಕೊಡ್ತಾರೆ. ಓಕೆ, ಕೇಳಿದ್ರಲ್ಲ, ಇದು ಉತ್ತರ ಕನ್ನಡ ಜಿಲ್ಲೆಯ ಜನ ಹೇಳ್ತಾ ಇರುವಂತದ್ದು. ಜೊತೆಗೆ ಮೂರು ಪಕ್ಷದವರು ಒಕ್ಕೊರಳಿನಿಂದ ಹೇಳ್ತಾ ಇರುವಂತದ್ದು ಒಂದೇ ವಿಚಾರ, ಪಕ್ಷ ಯಾವುದೇ ಆಗಿರ್ಲಿ ಪರವಾಗಿಲ್ಲ, ಆದ್ರೆ ಸ್ಥಳೀಯ ಜನಪ್ರತಿನಿಧಿಗಳನ್ನುವಂಥವ್ರು ಬೇಕೇ ಬೇಕು. ಸ್ಥಳೀಯ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಸ್ಥಳೀಯ ಮಟ್ಟದ ZP ಮತ್ತು TP ಮೆಂಬರ್ನ ಅಗತ್ಯತೆ ತುಂಬಾ ಇದೆ. ಆದಷ್ಟು ಬೇಗ ಸರ್ಕಾರ ಈ ಒಂದು ಚುನಾವಣೆಯನ್ನು ನಡೆಸಿ, ಇಲ್ಲ ಅಂತಂದ್ರೆ ಮುಂದಿನ ಎಲೆಕ್ಷನ್ ವೇಳೆಗೆ ಜನ ನಿಮ್ಗೆ ತಕ್ಕ ಶಾಸ್ತ್ರವನ್ನ ಮಾಡ್ತಾರೆ ಅನ್ನುವಂತ ಒಂದು ಮಾತನ್ನ ಹೇಳ್ತಿದ್ರೆ. ಇದು ಇವತ್ತಿನ ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮ. ನಾಳೆ ಮತ್ತೊಂದು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.